ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ, ವಾಸ್ತವ ಸುದ್ದಿಯ ಪ್ರತೀಕ. ಆಂಧ್ರಪ್ರದೇಶದ ರಾಜಕೀಯದಲ್ಲಿ ಹಲವು ದಶಕಗಳ ಕಾಲ ತನ್ನದೇ ಆದ ಗುರುತು ಮೂಡಿಸಿರುವ ಹಿರಿಯ ಮಹಿಳಾ ನಾಯಕಿ ಆಂಧ್ರಪ್ರದೇಶದ ಮಾಜಿ ಸಚಿವೆ ಗಲ್ಲಾ ಅರುಣಕುಮಾರಿ ಅವರು ತಮ್ಮ ದೇವಾಲಯದ ಉತ್ಸವ ಮೂರ್ತಿಗಳಿಗೆ ಬಂಗಾರದ ಕಿರೀಟ ಮತ್ತು ಆಭರಣಗಳನ್ನು ತಯಾರಿಸಿದ ಡಾಕ್ಟರ್ ಮಂಜುನಾಥಾಚಾರ್ಯ ಅವರ ಕಾರ್ಯವನ್ನು ಮೆಚ್ಚಿ ಅಭಿನಂದಿಸಿದ್ದಾರೆ. ಗ್ರಾಮೀಣ ಹಿನ್ನೆಲೆಯಿಂದ ಆರಂಭವಾದ ಅವರ ಜೀವನ ಪಯಣ ಅಂತಾರಾಷ್ಟ್ರೀಯ ಅನುಭವದಿಂದ ರಾಜ್ಯ ರಾಜಕೀಯದ ಶಕ್ತಿಯಾಗಿ ಬೆಳೆಯುವವರೆಗೆ ಸಾಗಿದ ಪ್ರೇರಣಾದಾಯಕ ಕಥೆಯಾಗಿದೆ. ಚಿತ್ತೂರು ಜಿಲ್ಲೆಯ ದಿಗುವಮಗಂ ಗ್ರಾಮದಲ್ಲಿ 1944 ಆಗಸ್ಟ್ 1ರಂದು ಜನಿಸಿದ ಅವರು ಸ್ವಾತಂತ್ರ್ಯ ಹೋರಾಟಗಾರ ಪಾಟೂರಿ ರಾಜಗೋಪಾಲ್ ನಾಯ್ಡು ಅವರ ಪುತ್ರಿಯಾಗಿದ್ದು, ಬಾಲ್ಯದಿಂದಲೇ ಸಮಾಜಮುಖಿ ಚಿಂತನೆಗಳನ್ನು ಅಳವಡಿಸಿಕೊಂಡರು. ಉದ್ಯಮಿ ಗಲ್ಲಾ ರಾಮಚಂದ್ರ ನಾಯ್ಡು ಅವರ ಪತ್ನಿಯಾಗಿ ಹಾಗೂ ಸಂಸದ ಗಲ್ಲಾ ಜಯದೇವ್ ಅವರ ತಾಯಿಯಾಗಿ ಕುಟುಂಬ ಮತ್ತು ಸಾರ್ವಜನಿಕ ಜೀವನವನ್ನು ಸಮತೋಲನದಿಂದ ನಡೆಸಿದ್ದಾರೆ. ರಾಜಕೀಯ ಪಯಣ ಕಾಂಗ್ರೆಸ್ ಪಕ್ಷದ ಮೂಲಕ ರಾಜಕೀಯ ಪ್ರವೇಶಿಸಿದ ಅವರು ಚಂದ್ರಗಿರಿ ಕ್ಷೇತ್ರದಿಂದ ಹಲವು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು, ಆರೋಗ್ಯ, ರಸ್ತೆ ಹಾಗೂ ಗಣಿಗಾರಿಕೆ ಸೇರಿದಂತೆ ಪ್ರಮುಖ ಸಚಿವ ಸ್ಥಾನಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಆರೋಗ್ಯಶ್ರೀ ಯೋಜನೆ ಅನುಷ್ಠಾನದಲ್ಲಿ ಅವರ ಪಾತ್ರ ವಿಶೇಷವಾಗಿದೆ. 2014ರಲ್ಲಿ ತೆಲುಗು ದೇಶಂ ಸೇರಿ ನಂತರ ಪಕ್ಷದ ಪೊಲಿಟ್ ಬ್ಯೂರೋ ಸದಸ್ಯರಾಗಿದ್ದರು. ಅಮರರಾಜ ಸಂಸ್ಥೆ ಮತ್ತು ಕಾರ್ಮಿಕರ ಸಂಪರ್ಕ ಅವರ ಕುಟುಂಬದೊಂದಿಗೆ ಸಂಬಂಧ ಹೊಂದಿರುವ ಅಮರರಾಜ್ ಗ್ರೂಪ್ ಹಾಗೂ ಅಮರರಾಜು ಬ್ಯಾಟರೀಸ್ ಸಂಸ್ಥೆಗಳು ಆಂಧ್ರಪ್ರದೇಶದ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸಿವೆ. ಸಾವಿರಾರು ಸ್ಥಳೀಯ ಯುವಕರಿಗೆ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಿವೆ. ಇವರ ಸಂಸ್ಥೆಯ ಮುಖಾಂತರ ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕಾ ವಾತಾವರಣ ಬೆಳೆಯಲು ನೆರವಾಗಿದೆ. ಕಾರ್ಮಿಕರ ಕಲ್ಯಾಣ, ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಹಲವಾರು ಯೋಜನೆಗಳು ಜಾರಿಗೆ ಬಂದಿವೆ. ಗಲ್ಲಾ ಅರುಣಕುಮಾರಿ ಅವರು ನೇರವಾಗಿ ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಉದ್ಯೋಗ ಭದ್ರತೆ ಮತ್ತು ಕಲ್ಯಾಣದ ವಿಚಾರಗಳಲ್ಲಿ ಗಮನ ಹರಿಸಿರುವುದು ಗಮನಾರ್ಹವಾಗಿದೆ. ರಾಜಕೀಯದ ಜೊತೆಗೆ ಅವರು ತೆಲುಗು ಸಾಹಿತ್ಯ ಕ್ಷೇತ್ರದಲ್ಲೂ ತೊಡಗಿಸಿಕೊಂಡಿದ್ದು, ಇತ್ತೀಚೆಗೆ ಬಿಡುಗಡೆಯಾದ ಆತ್ಮಚರಿತ್ರೆ ಮಹಿಳೆಯರಿಗೆ ಪ್ರೇರಣೆಯಾಗಿದೆ. ಗ್ರಾಮೀಣ ಅಭಿವೃದ್ಧಿ, ಶಿಕ್ಷಣ ಮತ್ತು ಸಮಾಜ ಸೇವೆಯಲ್ಲಿ ಅವರು ಸಕ್ರಿಯರಾಗಿದ್ದಾರೆ. ರಾಜಕೀಯ, ಉದ್ಯಮ ಮತ್ತು ಸಮಾಜ ಸೇವೆಯನ್ನು ಸಮನ್ವಯಗೊಳಿಸಿದ ಗಲ್ಲಾ ಅರುಣಕುಮಾರಿ ಅವರು ಗ್ರಾಮೀಣ ಹಿನ್ನೆಲೆಯಿಂದ ರಾಜ್ಯ ಮಟ್ಟದ ನಾಯಕಿಯಾಗಿ ಬೆಳೆದಷ್ಟೇ ಅಲ್ಲ, ಕೈಗಾರಿಕೆಗಳ ಮೂಲಕ ಸಾವಿರಾರು ಕಾರ್ಮಿಕರ ಜೀವನಕ್ಕೂ ಸ್ಪಂದಿಸಿದ ನಾಯಕಿಯಾಗಿ ಗುರುತಿಸಿಕೊಂಡಿದ್ದಾರೆ. ಇಂತಹ ನಾಯಕಿ ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯ ಪೇಟಮಿಟ್ಟದಲ್ಲಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ಉತ್ಸವ ಮೂರ್ತಿಗಳಿಗೆ ಬಂಗಾರದ ಕಿರೀಟಗಳು ಮತ್ತು ಆಭರಣಗಳನ್ನು ತಯಾರಿಸುವ ಹೊಣೆಗಾರಿಕೆಯನ್ನು ಮಾಜಿ ಸಚಿವೆ ಗಲ್ಲಾ ಅರುಣಕುಮಾರಿ ಅವರು ಡಾಕ್ಟರ್ ಮಂಜುನಾಥಾಚಾರಿಗೆ ನೀಡಿದ್ದಾರೆ. ಅವರು ನೀಡಿದ ಸಮಯಕ್ಕೆ ಸರಿಯಾಗಿ ನಿರೀಕ್ಷೆಗೂ ಮೀರಿ ಅದ್ಭುತವಾಗಿ ಆಭರಣಗಳನ್ನು ರೂಪಿಸಿ ಕೊಟ್ಟ ಶಿಲ್ಪಿಯ ಪ್ರತಿಭೆಯನ್ನು ಅವರು ಹೃದಯಪೂರ್ವಕವಾಗಿ ಕೊಂಡಾಡಿದರು. ವರದಿ ಬಜರಂಗಿ ಚಲಪತಿ, ಮೂಡಲಕಿರಣ ಸುದ್ದಿ.